12 ಗಂಟೆ ರಿಕ್ಷಾ ಬರುವಾಗ ನಾವು ಮಾರಿಗಡಿಯಲ್ಲಿ ಒಂದು ಹೆಂಗಸನ್ನು ಅಡ್ಡ ಹಾಕಿ ನಾನು ಕಾಜಲ್ಲಿ ಬಿಡಿ ಅಂತ ಹೇಳಿದ್ರು. ಆಯ್ತು, ಈ ರಾತ್ರಿ ಯಾಕಂದ್ರೆ ಇಲ್ಲಿ ದೇವಸ್ಥಾನದ ಕೆಲಸ ಇದೆ ಕಾಜಲ್ಲಿ, ಇಲ್ಲಿ ಬಿಡುವಾಗ ಹಿಂದೆ ಹೆಂಗಸಿನ ಆಪಾದ ಇಲ್ಲ, ಅವ ಹೆದರಿ ಬೇಗರಿ ಹೋದ. ಅವಳು ಪಾದದ ನೆಲೆ ಅಂದ್ರೆ ನಿಜವಾಗಿ ಪಾದ. ಬೆಳಿಗ್ಗೆ ಇಲ್ಲಿ ಬರಬೇಕು ಎಲೆ, ಯಾರು ಕುಯ್ಯೋರು ಇಲ್ಲ ಅಂತ ವರದಿ ಕಳಿಸಿದ್ದಾರೆ. ಅಲ್ಲಿ ನೋಡ್ರಿ ಬೆಳಿಗ್ಗೆ ಇವ್ರ ಕಾರಿನ ಟಾಪಿನ ಮೇಲೆ ಎಷ್ಟು ಅಮ್ಮನಿಗೆ ಎಲೆ, ಮಾಲೆಗೆ ಎಷ್ಟು ಎಲೆ ಬೇಕು ಅಷ್ಟು ಎಲೆ ಕೊಯ್ದಿತ್ತು. ಮಾತಿಗೆ ಹೇಳೋದು ಇದು ಮರುಬಿನಲ್ಲಿ ಕೂತ ತಾಯಿ ಅಂತ. ಅವಳ ಪ್ರಭಾವ ಮಾತ್ರ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದು ಸಾಧಾರಣ ಊಹೆ ಮಾಡುವಂಥದ್ದಲ್ಲ. ನಮಸ್ತೆ. ನಾವು ಇವತ್ತು ಒಂದು ಕಾರಣಿಕವಾದಂಥ ಒಂದು ಕ್ಷೇತ್ರ ಕಾಜಳ್ಳಿ ವನದುರ್ಗ ಕ್ಷೇತ್ರದಲ್ಲಿದ್ದೇವೆ. ಇದು ಒಂದು ಪ್ರಕೃತಿಯ ಮಡಿಲಿನಲ್ಲಿ ಲೀನವಾದಂಥ ಒಂದು ಕ್ಷೇತ್ರ. ಇದು ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಈ ರೀತಿ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಯಾವುದೇ ಗುಡಿಗೋಪುರಗಳಿಲ್ಲದೆ ಇರುವಂಥ ಒಂದು ಕ್ಷೇತ್ರಗಳು ಬಹಳ ಅಪರೂಪ. ಅಂಥ ಕ್ಷೇತ್ರದಲ್ಲಿ ವನದುರ್ಗ ಕ್ಷೇತ್ರ ಕೂಡ ಒಂದು. ಇಲ್ಲಿನ ಮಹಿಮೆ ಎಂಥದ್ದು, ಇತಿಹಾಸ ಎಂಥದ್ದು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ, ಬನ್ನಿ. ನಿರಂಜನಗಿರಿ ಅಲ್ತಾರು ಆಡಳಿತ ಮುಕ್ತೇಶ್ವರಾಗಿ ವನದುರ್ಗ ದೇವಸ್ಥಾನದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಯಾಕೆಂದರೆ ನಾನು ಸಾಧಾರಣ 30 ವರ್ಷದಿಂದ ಆಡಳಿತ ಮುಕ್ತೇಶ್ವರನಾಗಿದ್ದೇನೆ. ಇದು ಭಾಳ ವರ್ಷ ಹಿಂದಿನ ಪುರಾಣ ದೇವಸ್ಥಾನ. ಈ ದೇವಸ್ಥಾನ ಅಂದರೆ ಆ ಒಂದು ಕಾಡಿನ ಮಧ್ಯದ್ದಂಥ ದೇವಸ್ಥಾನ. ಅದನ್ನು ಈ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಿ ವನದುರ್ಗೆ ಅಂದರೆ ಯಾವುದೇ ಮರವನ್ನು ಕಡಿದೆ ದೇವಸ್ಥಾನ ಮಾಡದೆ ಇಂಥ ಇರಬೇಕಂತ ಒಂದು ಆಸೆ ಉಂಟು. ಅದೇ ರೀತಿ ನಾವು ಇಟ್ಟಿದ್ದೇವೆ. ಹಾಗೆ ಇದರಲ್ಲಿ ಹೆಚ್ಚಾಗಿ ಮಾರಿ ಪೂಜೆ, ಕುರಿ ಮಾರಿ ಪೂಜೆ ನಡೀತದೆ. ವರ್ಷ ಹಬ್ಬ ಅಂದರೆ ನಂತರ ಜನರಿಗೆ ಪ್ರತಿ ಜನರು ಹರಕೆ ಇರ್ತಾರೆ. ಕೋಳಿ ಪೂಜೆ, ಕುರಿ ಪೂಜೆ, ಹೀಗೆ ಪ್ರತಿಯೊಂದು ಪೂಜೆ ದಿನ ಪ್ರತಿ ಇರ್ತದೆ. ಹಾಗೆ ನಾವು ಇದರಲ್ಲಿ ವರಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೇವೆ. 9 ದಿನ ನವರಾತ್ರಿ ಪೂಜೆ ಮಾಡ್ತಾಯಿದ್ದೇನೆ. ದೀಪೋತ್ಸವ ಮಾಡ್ತಾಯಿದ್ದೇನೆ. ಹಾಗೂ ಸಾರ್ವಜನಿಕ ಭಜನ ಮಂಡಳಿ ಮಾಡ್ತಾಯಿದ್ದೆ, ಸಾರ್ವಜನಿಕ ಊಟ ಆಗ್ತಿದ್ದೇನೆ. ಹಾಗೂ ಬಂದರ್ತಿ ಮೇಳ ಕ್ಷೇತ್ರದ ಪ್ರತಿ ವರ್ಷ ಒಂದು ಆಟವನ್ನು ಆಡಿಸಲೇಬೇಕು, ಕಡ್ಡಾಯವಾಗಿ ಆಡಿಸ್ತಾ ಇದ್ದಾರೆ. ಹಾಗೂ ಪ್ರತಿಯೊಂದು ಪ್ರೋಗ್ರಾಮ್ ಇದರಲ್ಲಿ ನಡೀತಾ ಇರ್ತದೆ. ಯಾಕೆಂದರೆ ದುರ್ಗೆ ಅಂದರೆ ಮೇಯ್ನ್ ಅಂದರೆ ಇಲ್ಲೊಂದು ಮರ ನೋಡ್ತಿದ್ದೀರಿ. ಈ ಮರ ಎಷ್ಟು ವರ್ಷದಿಂದ ಅಂತ ನಮಗೆ ಗೊತ್ತಿಲ್ಲ. ಆ ಮರ ಒಂದು ಮಹಿಮೆ ಉಂಟು, ಸಣ್ಣ ಮರ. ಆದರೆ ಇಲ್ಲಿ ದೇವಿ ಬಂದು ರಕ್ತದ ಸಂಹಾರ ಮಾಡುವಾಗ ಇಲ್ಲಿ ಪಾದ ಊರಿದಂಥ ಶಾಸ್ತ್ರ ಮೊದಲೇ ಹೇಳ್ತದೆ. ಇವತ್ತು ಪಾದದ ಗುರುತು ಇದೆ, ಹೆಜ್ಜೆ ಸಹ ಇದೆ. ಅದಕ್ಕೆ ನಾವು ಬೆಳ್ಳಿಯ ಕವಚವನ್ನು ಮಾಡಿ ಹಾಕಿದ್ದೇವೆ. ಯಾಕೆಂದರೆ ಇಲ್ಲಿ ದೇವಿ ಹೆಚ್ಚಾಗಿ ದೇವಿ ಪ್ರಭಾವ ಎಲ್ಲ ಕಡೆ ಹಬ್ಬಿದೆ. ಯಾಕೆಂದರೆ ಮೊನ್ನೆ ಒಂದು ಸಲ ಬೆಂಗಳೂರಲ್ಲಿ ಹುಡುಗಿ ಕೆಳಗೆ ಹೋದಾಗ ಅಲ್ಲಿ ಇಲ್ಲಿಂದ ಹುಟ್ಟುಗತಿ ಬಂತಂತೆ. ಅವರು ನನಗೆ ಫೋನ್ ಮಾಡಿ ಕೇಳಿದ್ರು, ಹೀಗೆ ಉಂಟು ಅನ್ನೋದ್ರಲ್ಲಿ ಹುಟ್ಟುಗತಿ ಬಂತಂತ, PUC ಹುಡುಗಿ ಅದಕ್ಕೆ ಹುಡುಗಿ ಇಲ್ಲ ಅಂತ. ಆವಾಗ ನಾನು ಏನು ಮಾಡೋದು, ಪ್ರಸಾದ ಕಳಿಸಿದ್ದೀನಿ, 101 ರೂಪಾಯಿ ತೆಗೆದಿಟ್ಟು ಕುರಿ ಹರಕೆ ಹೇಳ್ಕೊಳಿದ್ದೆ. ಅವರು ಕುರಿ ಪ್ರಸಾದ ಹೋದ ನಂತರ 101 ರೂಪಾಯಿ ಕುರಿ ಹರಕೆ ಹೇಳಿ ಕೊಟ್ಟರು. ಅದೇ ಒಂದು ವಾರದಲ್ಲಿ ಹುಡುಗಿ ವಾಪಸ್ ಮನೆ ಬಂದಿತ್ತು. ಹಾಗೂ ನಾವು ಸಂಕ್ರಾಂತಿನ ಪ್ರತಿ ಊಟ ಇಟ್ಟಿದ್ದೇವೆ ಸಾರ್ವಜನಿಕರಿಗೆ. ಸಂಕ್ರಾಂತಿ ಮಾಡಿ ಪೂಜೆಯನ್ನು ಸಾರ್ವಜನಿಕ ಊಟ ಕೊಡ್ತಾ ಇದ್ದೇವೆ. ದೇವಿ ಶಕ್ತಿಯಿಂದ ಇಲ್ಲಿ ದೇವಿಯನ್ನು ಕೇಳಿದಾಗ ನನಗೆ ಪಾತ್ರೆಗಳ ಅಗತ್ಯ ಇಲ್ಲ ಅಂತ ಹೇಳಿದರು. ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಮನೆಯಲ್ಲಿ ವಸ್ತು ಇದ್ದಿತ್ತು. ಆವಾಗ ಇಲ್ಲಿ ಕೋಲ ನಡೀತದೆ. ಇದು ಗೋಂಧಳದಲ್ಲಿ ದರ್ಶನ ಇದೆ. ಆ ಗೋಂಧಳ ಎಷ್ಟು ಹಿಂದಿನ ಹರಕೆ ಇದೆ ಭಾಳ. ದೀಪೋತ್ಸವ ಗೋಂಧಳ ಅಂದರೆ ದೇವಿಗೆ ಪ್ರೀತಿ ಇದು. ಅದು ಡ್ಯೂಟಿಗೆ ದೀಪ ಅಂತ ಅದನ್ನ ಹಚ್ಚಿ ಮರಾಠರು ಕೊಂಡಿದ್ದಾರೆ ನಮ್ಮ ಬಂಡಾರ ಕುಲದವರು. ಅದು ವರ್ಷಕ್ಕೊಂದು ಕೆಲವರು ಹರಕೆ ಎಲ್ಲೆಲ್ಲ ಮನೆ ತೀರ್ಥರಿಗೆ ಒಂದು ಹರಕೆ ಮಾಡಿದ್ದೇವೆ. 60-70 ಖರ್ಚಿದೆ. ಆದ್ದರಿಂದ ಹುಟ್ಟುಗತಿಯವರಿಗೆ ಹುಷಾರು ಬಂದಾಗ ನಿನ್ನ ಮನೆಯಲ್ಲಿ ಏನಿತ್ತು ಕೇಳಿತು, ನನ್ನ ಸೊತ್ತು ನಿನ್ನ ಮೇಲೆ ಹಾಕಿಟ್ಟಾಗ ಅದನ್ನು ತಂದುಕೊಂಡಾಗ ದೇವಿಯ ದರ್ಶನದ ಪಟ್ಟೆ ಕಡಗ ಪೂರ ಇತ್ತು. ಅದನ್ನು ತಂದು ಇಲ್ಲಿ ಕೊಟ್ಟು ನೀವು ಮುಕ್ತೇಶ್ವರದೊಂದು ಕಾಯ್ತಂದು ಹೋಗಿ ಒಳಗೆ ನಿನ್ನ ಮನೆ ಜಕ್ಕಿನ ಹೋಗ್ತದೆ. ನನಗಿನ್ನು ಪಾತ್ರೆ ಸದ್ಯ ಅಗತ್ಯ ಇಲ್ಲ. ಬಂದಾಗ ಮುಕ್ತೇಶ್ವರ ಗಮನಕ್ಕೆ ತರುತ್ತೇನೆ. ನನ್ನ ಇಲ್ಲಿ ಬೇಡ್ಕೊಂಡು ನಾನು ಪ್ರಸಾದ ಕೊಟ್ಟು ಅದೇ ನಾನು ಅವರಿಗೆ ಆಶೀರ್ವಾದ. ಯಾರೇ ಭಕ್ತಿಯಿಂದ ಬೇಡಿ ಪ್ರಸಾದ ಕಂಡಾಗ ನಾನು ಅದರಲ್ಲಿ ಅವರಿಗೆ ಮುಖಾಂತರ ಕಷ್ಟ ಸುಖವನ್ನು ಕೊಡುತ್ತೆ ಅಂತ ದೇವಿ ವಾಗ್ದಾನ ಆಗ್ತದೆ. ಆದರೆ ಪ್ರತಿಯೊಬ್ಬರು ಅದನ್ನೇ ಮಾಡ್ತಾ ಇದ್ದಾರೆ. ಮದುವೆ ಆಗಬೇಕಾಯ್ತು ಅಥವಾ ಮದುವೆ ಆಗದಿದ್ದರೆ ಬಂದು ಹರಕೆ ಹೇಳ್ತಾರೆ. ಮದುವೆಗೆ ಗಂಡು ಕುಡಿದಾಗ ಅದು ಸಹ ಆಗಿದೆ. ಅದಕ್ಕೂ ಸಹ ಸುಮಾರು ಜನ ಇಲ್ಲಿ ಬಂದು ನನ್ನ ಅಂತ ಹೇಳಿದ್ದಾರೆ. ಅದು ಕಂಪ್ಲೀಟ್ ಆಗಿದೆ. ನಮ್ಮವರೇ ಆಗಿದೆ, ನಮ್ಮ ದೋಸ್ತಿಗಳು ಸಹ. ಯಾವ ರೀತಿ ಬೇಡಿಕೊಂಡಾಗೋದು ಇಲ್ಲ ಅನ್ನಲಿಲ್ಲ. ಯಾಕಂದರೆ ಭಕ್ತಿಪೂರ್ವ ಬೇಡಿಕೊಳ್ಬೇಕು. ಭಕ್ತಿಪೂರ್ವ ಕೇಳಿದಾಗ ಅವಳ ಪಾದದ ನೆಲೆ ಅಂದರೆ ನಿಜವಾಗಿ ಪಾದ
ನಾವು ಯಾವ ತಾಯಿಯ ಪಾದ ಮಾಡಿದ್ರೆ ಅದೇ ರೀತಿ ಪಾದ ಈ ಗ್ರಾಮಕ್ಕೆ ಇದೆ. ಇಡೀ ಗ್ರಾಮವನ್ನು ಕಾಪಾಡ್ತಾ ಇದೆ. ಮಾರಿ ದಿನ ಸಾಕಲಿಲ್ಲ. ಲಾಸ್ಟ್ ಟೈಮ್ ನಾವು ಕರೋನಾ ಬಂದಾಗ ಮಾರಿ ಮಾಡಲಿಲ್ಲ ಬೇಡ ಅಂತ. ಆವಾಗ ಅವಳು ಪುನಃ ಬಂದು ಯಾರು 12 ಗಂಟೆ ರಿಕ್ಷಾ ಬರುವಾಗ ನಾವು ಮಾರಿ ಗಡಿಯಲ್ಲಿ ಒಂದು ಹೆಂಗಸನ್ನು ಅಡ್ಡಾಕಿ ನನ್ನ ಕಾಜಲ್ಲಿ ಬಿಡಿ ಅಂತ ಹೇಳಿದಂತೆ. ಆಯಿತು, ಇಷ್ಟು ರಾತ್ರಿ ಯಾಕಂದ್ರೆ ಇಲ್ಲಿ ದೇವಸ್ಥಾನದ ಕೆಲಸ ಇದೆ ಕಾಜಲ್ಲಿ, ಇಲ್ಲಿ ಬೀಳುವಾಗ ಹಿಂದೆ ಹೆಂಗಸಿನ ಆಪಾದ ಇಲ್ಲ. ಅವ ಹೆದರಿ ಬೇಗರಿ ಹೋದ. ಕಡೆ ಮನೇಲಿ ಬಂದು ಹೇಳಿದ, ನಾನಿಲ್ಲ, ಅದು ಅಮ್ಮನವರು, ಅವಳು ಮಾರಿ ನಾವು ನಿಲ್ಲಿಸಿತ್ತಲ್ವ ಬೇಡ ಅಂತ. ಕಡೆ ಪುನಃ ನಾವು ಒಂದು 5 ಕುರಿ ಕಡಿದು ಮಾರಿ ಮಾಡಿ ಒಂದು ಎಡೆ ಬಳಸಿ ಮಾರಿ ಹಬ್ಬಿ ಬಂದಿತ್ತು. ಈ ರೀತಿ ಗುರು ತೋರಿಸ್ತಾರೆ. ಯಾವುದೇ ಒಂದು ಮರ ನಾವೆಲ್ಲಿ ಕಡಿದಾಗ ಇಮಿಡಿಯೇಟ್ ಹಾವು ನಮ್ಮ ಮನೆಗೆ ಬರ್ತದೆ ಅಥವಾ ಇಲ್ಲಿ ತೋರಿಸಿರುತ್ತೆ. ಮರ ಮುಟ್ಲಿಕ್ಕಿಲ್ಲ, ಇಲ್ಲಿ ಆಗಿದೆ. ಆದ್ದರಿಂದ ನಾನು ಮನ ದುರ್ಗಿ ಇದರೊಳಗೆ ಇರ್ತೇನೆ, ನನಗೆ ಆಡಂಬರ ಬೇಡ ಅಂತ ಅವಳ ಆಸೆ. ಹಿರಿಯಣ್ಣ ಅಲ್ತಾರ್ ಅಂತ. ಇದು 2 ಪಾದಗಳು ಎಷ್ಟು ಆಳವಾಗಿದ್ದೆ, ಅದು ಯಾವಾಗ ನೆಲೆ ಆಗಿತ್ತಂತೇಳಿ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಈಗ ಈ ಸ್ಥಳ ಪುರಾಣ ಸಂಪೂರ್ಣವಾಗಿ ಅಮ್ಮ ಯಾರಿಗೂ ಯಾರ ಕೈಗೂ ಕೊಡಲಿಲ್ಲ. ಅದು ಇಷ್ಟರೊಳಗೆ ನಮ್ಮ ಹೆಗಡೆಯವರು ಹುಡುಕುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದು ತಾಯಿ ಕೊಡ್ಬೋದು ಅಂತ ಅನಿಸ್ತದೆ. ನೋಡಿ, ಇದೆಲ್ಲ ಮರಬು ಅಂತ. ಮರಬು ಅದನ್ನೇ ಸಾಧಾರಣ ಎಲ್ಲರಿಗೂ ಅರ್ಥ ಆಗುತ್ತೋ ಇಲ್ಲೋ. ನಾವೊಂದು ಆಡು ಮಾತಿಗೆ ಹೇಳ್ತೀವಿ, ಮರುಬಿನಲ್ಲಿ ಕೂತು ತಾಯಿ ಅಂತ. ಇವು ಮರುಬಲ್ಲಿ ಆ ಮರುಬಿನ ಮಧ್ಯದಲ್ಲಿ ಅವಳು ತನ್ನ ಪಾದವನ್ನು ಊರಿ, ಆ ಪಾದ ಎಷ್ಟು ಆಳದಿಂದ ಮೇಲೆ ಬಂದಿತ್ತು ಅಂತೇಳಿ ಅದು ಸದ್ಯ ಅದು ಯಾರಿಗೂ ಗೊತ್ತಿರಲಿಲ್ಲ. ಅವರು ನೋಡಿ ಧರ್ಮದರ್ಶಿಗಳ ನಿರಂಜನ ಹೆಗಡೆಯರು ಅದು ಒಂದಿನ ಅದನ್ನು ಕಂಡು ಅದಕ್ಕೆ ರಥವನ್ನು ಪ್ರಥಮ ಸಲವಾಗಿ ಪಾದವನ್ನು, ಬೆಳ್ಳಿ ಪಾದವನ್ನು ಅದು ಪ್ರತಿಷ್ಠಾಪನೆ ಮಾಡಿ ಆನಂತರ ಈ ಕಲಾಕೃತಿಗಳು ವಿಗ್ರಹಗಳನ್ನೆಲ್ಲ ಮಾಡುವಂಥದ್ದು. ಈ ಪಾದಗಳನ್ನು ಊರುವ ಮೊದಲು ಇಲ್ಲಿ ಡಂಬರ ಗುಡ್ಡಿ ಅಂತ ಒಂದು ಜಾಗ ಇದೆ. ಅಲ್ಲಿ ಡಂಬರಸುರನೆಂಬ ಒಬ್ಬ ರಾಕ್ಷಸ ಇದ್ದಾನೆ. ಅವನು ಕಥೆಯಲ್ಲಿ ಅದು ಗಣಪತಿ ಅವನಿಗೆ ಶಾಪದಿಂದ ಅಲ್ಲಿ ಹುಟ್ಟಿದ್ದಾನೆ ಅಂತ ಒಂದು ಮಾತಿದೆ. ಅದು ಸಂಪೂರ್ಣವಾಗಿ ನಮಗಿನ್ನೂ ಆಗಲಿಲ್ಲ. ಅದನ್ನು ಸುಳ್ಳು ಕಥೆ ಹೇಳಿದ್ರೆ ಸರಿ ಆಗುತ್ತಿಲ್ಲ. ಪುಸ್ತಕಗಳ ತಾಯಿ ಕೊಡ್ಬೋದಂತ ಅನಿಸ್ತದೆ. ಈ ಅವಳು ಕೊಂದ ಆ ಡಂಬರಸುರನನ್ನು ಕೊಂದ ರೋಷದಿಂದ ಅವಳು ತನ್ನ ಪಾದವನ್ನು ಗಡಾರಾಗಿ ಅವಳು ನಿಂತು, ನೋಡಿ ಇದು ಅಲ್ತಾರ್ ಅಂತ ಈ ಊರಿನಲ್ಲಿ ಇನ್ನೆಲ್ಲಿ ಅಂತ ರಾಕ್ಷಸನು ಉಳಿದಿದ್ದಾನೋ ಎನ್ನುವ ಅವಳಿಗಂತೂ ಭಾಳ ಆತುರ ಈ ಊರಿನ ಜನರಂತ. ಆ ಥರ ನಮ್ಮ ನೋಡಿ ಸಾಧಾರಣ ದಕ್ಷಿಣಕ್ಕೆ ಯಾವ ದೇವಸ್ಥಾನ ಮುಖ ಇರುವುದಿಲ್ಲ. ಸಾಧಾರಣ ಬಾರಿ ಒಂದು ಅಣ್ಣಮ್ಮ ಗುಡಿ ಇದೆ ಬೆಂಗಳೂರಿನಲ್ಲಿ ದಕ್ಷಿಣ ಮುಖ, ಮಂತ್ರದಲ್ಲಿ ರಾಘವೇಂದ್ರನ ಗುಡಿ ಇದೆ ದಕ್ಷಿಣ ಮುಖ. ಅದು ಬಿಟ್ಟರೆ ಸಾಧಾರಣವಾಗಿ ನೀವು ಎಲ್ಲೋ ನೋಡಿರ್ಬೋದು ನಮ್ಮ ಅಮ್ಮ ದಕ್ಷಿಣ ಮುಖಕ್ಕೆ ನಿಂತ ಕಾರಣವೇ ಅಷ್ಟೇ. ಅವಳು ಏನು ಮಾಡ್ತಿದ್ಲಂತೆ, ಈ ಪಾದವನ್ನು ಊರಿದವಳು ಮತ್ತೆ ಈ ಊರಿನಲ್ಲಿ ಅಲೆದು ಅಲ್ಲಿ ಭಿಕ್ಷೆ ಅಕ್ಕಿ ತಂದು ಅವಳು ಊಟ ಮಾಡ್ತಿದ್ಲಂತೆ. ಆವಾಗ ಇಲ್ಲಿ ಅಲ್ತಾರ್ ನಮ್ಮ 3 ಮನೆಯವರು ಸೇರಿ ಅಮ್ಮ ಈ ಥರ ಅಲಿಬಾರ್ದಂತ ಅವರಿಗೆ ಅಲ್ತಾರ್ 3 ಮನೆಯವರಿಗೆ ಈ ಅಮ್ಮನ ಆಡಳಿತ ಅಧಿಕಾರವನ್ನು ಅವಳು ವಹಿಸಿಕೊಟ್ಟು, ಮತ್ತು ಇದು ಅಲಿಯೋ ಜನ ಯಾರಂದಾಗ ನಮ್ಮ ಮಡಿವಾಡರ ವಂಶದವರಿಗೆ ಈ 3 ಮನೆಯವರು ಅಮ್ಮನ ಬದಲಿಗೆ ನಾವು ವರ್ಷಕ್ಕೆ 2 ಸಲ ಅರೆದು ಅಕ್ಕಿ ತಗೊಂಡು ಬಂದು ಇಲ್ಲಿ ಮಾರಿ ಹಬ್ಬದ ಪೂಜೆಯನ್ನು ಮಾಡಿ 1000 ಜನ ಆ ದಿನ. ಆ ವರ್ಷಕ್ಕೊಂದಿನ ಏಪ್ರಿಲ್ 26ನೇ ತಾರೀಕಿನಲ್ಲಿ ಈ ಹಬ್ಬ ನಡೆಸುವಾಗ ಇಡೀ ಗ್ರಾಮದ 1000 ಜನ ಒಂದೇ ಮಡಕೆಯಲ್ಲಿ ಅಡುಗೆ, ಒಂದೇ ಮಡಕೆಯಲ್ಲಿ ಸಾರು, ಒಂದೇ ಮಡಕೆಯ ಬಳಸಿದ ಸಂಭ್ರಮದ ಹಬ್ಬ ನಡೀತದೆ. ಅಲೆದಾಡಿದ ಅಮ್ಮ ಈ ಊರು ಅಲ್ತಾರ್ ಅಂತ ಹೆಸರುವಾಯಿತು. ಅವಳ ಪರವಾಗಿ ನಮ್ಮ ಮಡಿವಾಳರು ಭಿಕ್ಷೆ ಬೇಡ್ಕೊಂಡು ಬಂದು, ಭಿಕ್ಷೆ ಅಂತಲ್ಲ ಅವ್ರು ಕೊಡುವ ಕ್ರಮ, ಅದು ನಾವು ಹಾಗೆ ಹೇಳುವುದು, ಭಿಕ್ಷೆ ಅಂತ ಕೊಡ್ತಾರೆ ಸಾಂಪ್ರದಾಯವಾಗಿ. ನಾವು ಕೊಂಡು ತಂದು ವರ್ಷಕ್ಕೊಂದಿನ ಇಲ್ಲಿ ಪೂಜೆ ಅಥವಾ ವರ್ಷದ ಮಾರಿ ಹಬ್ಬ ಮಾಡುವುದು ಭಾಳ ಸಂಭ್ರಮವೂ ಇರ್ತದೆ. ಇದೊಂದು ಕಲಾಕೃತಿ. ಆ ಕಲಾಕೃತಿಗೆಲ್ಲ ಬಂದವರು ಹೇಳ್ತಾರೆ ಫೋಟೋ ಇದು ಫೋಟೋ ಅಂತಾರೆ. ಅದು ಪಾಪ ಅವರು ಮಾಡಿದವರಿಗೆ ಫೋಟೋ ಸುಮಾರು 6 ಲಕ್ಷಕ್ಕಷ್ಟು ಖರ್ಚಾಗಿದೆ. ಅದಕ್ಕೆ ಅಷ್ಟೊಂದು ಕೇರಳದಿಂದ ಜನ ತರಿಸಿ ಅದನ್ನೆಲ್ಲ ಮಾಡಿ 6 ಲಕ್ಷದಷ್ಟು ನಾನು ಇಲ್ಲಿ ಪೂಜೆ ಮಾಡ್ತಿದ್ದೆ. ಹೇಳು ಸ್ವಾಮಿ ಫೋಟೋ ಅಂತ ಹೇಳಬೇಡಿ, ಕೆಲವು ನಮ್ಮ ಧರ್ಮದರ್ಶಿಗಳಿಗೆ ಬಂದರೆ ನೊಂದ್ಕೊತಾರೆ. ಅದಷ್ಟು ಶಕ್ತಿ ಇದೆ. ಇದನ್ನು ಪ್ರತಿಷ್ಠಾಪನೆ ಮಾಡೋದೇನೋ ನೋಡಿ. ಒಂದು ವಿಶೇಷ ಹೇಳೋದು, ಇಲ್ಲಿ ಒಬ್ಬರು ಭಟ್ರು ಇದ್ದಾರೆ. ಆ ಭಟ್ರು ಆ ಮಗಳ ಮನೆಯಲ್ಲಿ ಒಂದು ಎಲೆಯ ಮರ ಇದೆ, ಆ ವೀಳ್ಯದ ಎಲೆ. ಆ ವೀಳ್ಯದ ಎಲೆ ಮಾಲೆ ಹಾಕ್ಬೋದು, ಅಮ್ಮನಿಗೆ ಖುಷಿ ಆಗ್ತದೆ. ಆ ಎಲೆಯನ್ನು ಈ ಭಟ್ರು ಫೋನ್ ಮಾಡಿದ್ದಾರೆ, ಸ್ವಲ್ಪ ಎಲೆ ತಂದು ಕೊಡು ಮಗ, ನಾವು ಒಂದು ಅಮ್ಮನಿಗೆ ಒಂದೇ ಎಲೆಯ ಮಾಲೆ ಮಾಡಬೇಕಂತ. ವೀಳ್ಯದ ಎಲೆ ಇಲ್ಲಪ್ಪ, ಇಲ್ಲಿ ಎಲೆ ಕೊಯ್ಯುವ ಜನ ಯಾರು ಸಿಕ್ಕುವುದಿಲ್ಲ, ಇನ್ನೊಂದು ಸಲ ನೋಡೋಣ, ನಾಳೆ ಪ್ರತಿಷ್ಠಾಪನೆ ಇದೆ, ಇನ್ನೊಂದು ಸಲ ನೋಡಿದರೆ ಹೇಗೆ ಅಂತ ಅವ್ರು ಬೇಸರ ಆಯಿತು ಭಟ್ರಿಗೆ. ಕಡೆಗೆ ಇವರು ಬೆಳಿಗ್ಗೆ ಇಲ್ಲಿಗೆ ಬರಬೇಕು ಎಲೆ,
ಯಾರು ಕುಯ್ಯೋರಿಲ್ಲ ಅಂತ ವರದಿ ಕಳಿಸಿದ್ದಾರೆ. ಅಲ್ಲಿ ನೋಡ್ರಿ ಬೆಳಿಗ್ಗೆ ಇವ್ರ ಕಾರಿನ ಟಾಪಿನ ಮೇಲೆ ಎಷ್ಟು ಅಮ್ಮನಿಗೆ ಎಲೆ ಮಾಲೆಗೆ ಎಷ್ಟು ಎಲೆ ಬೇಕು ಅಷ್ಟು ಎಲೆ ಕೊಯ್ದಿಟ್ಟಿದೆ. ಒಂದಿನ ನನ್ನ ಮಗ ಬೆಂಗಳೂರಿಂದ ಬಂದಿದ್ದಾನೆ. ನಾನು ಸ್ವಾಣಿ ಆಡ್ತಿದ್ದೇನೆ. ಭಾಳ ಮಳೆ ಬರುವುದು ಸ್ವಾಮಿ, ಭಾಳ ವಿಶೇಷ ಆದ ನನ್ನ ಬಗ್ಗೆ ನಾನು ಹೇಳ್ಕೊಳ್ಬಾರ್ದಂದರೆ ವಿಶೇಷವಾದ ವಿಚಾರ. ಅವನು ನಾನು ಮಳೆ ಹನಿ ಬರ್ತಾ ಇರ್ತದೆ. ನಾನು ದಿನ ಸೊಣೆ ಹತ್ತಿ ಮುಗಿಸ್ಕೊಂಡು 10 ಗಂಟೆ ರಾತ್ರಿ ಕಾಡಿನಲ್ಲಿ ಹೋಗಬೇಕು. ನಾವು ವಯಸ್ಸಾಗಿದೆಯಲ್ಲ. ಮಗ ಹೇಳ್ತಾಳೆ ತಾಯಿಗೆ, ಅಪ್ಪನಿಗೆ ಕಳಿಸ್ಬೇಡಿ, ಹುಡುಗರಿಗೆ ಯಾರಿಗಾರು ಕಳಿಸೋ ವ್ಯವಸ್ಥೆ ಮಾಡಿ, ಅವರು ಆ ರಾತ್ರಿ ಬರೋಕ್ಕಾಗ್ತಿಲ್ಲ ಅಂತಾಳೆ. ಅಮ್ಮ ಹೇಳ್ತಾನೆ, ಇಲ್ಲ ಮಗ, ನಂಗೆ ಅಮ್ಮ ಶಕ್ತಿ ಕೊಟ್ಟಿದ್ದಾಳೆ, ನಾನು ಬರ್ತೀನಿ, ನಂಗೆ ಏನು ಅನಿಸೋದಿಲ್ಲ ಅಂತ ಹೇಳಿದ್ದೇನೆ. ಬೇಡ, ನೀವು ಯಾರನ್ನಾರು ಕಳಿಸಿ ಅಂತ. ಮರುದಿನ ನಾನು ಅದೇ ಥರ ಹೋಗಿದ್ದೆ ಸ್ವಾಮಿ. ಹೋಗಿ 10 ಗಂಟೆಗೆ ಮನೆ ಸೇರ್ತಾ ಇದ್ದೇನೆ. ಮನೆ ಸೇರುವಾಗ ನನ್ನ ಮಗ ಅಲ್ಲಿ ಕೂತಿರ್ತಾನೆ ಚಪ್ಪರದಲ್ಲಿ, ಮನೆಯ ಮುಂಭಾಗದಲ್ಲಿ. ಅವಾಗ ನಾನು ಹೋಗಿ ಗಾಡಿ ಹಿಡಿತೇನೆ. ಕಡಿಕ ಇವತ್ತು ನಮ್ಮ ಮಗ ತಾಯಿಯನ್ನು ಕರೆದು ಹೇಳ್ತಾನೆ, ಏನು ಇವತ್ತು ಅಪ್ಪನ ಜೊತೆಗೆ ಒಂದು ಹೆಂಗಸರು ಬಂದಿದ್ಯಾರೋ, ಒಂದು ಹೆಂಗಸರು ಬಂದಿತ್ತಲ್ಲ ಅಂತ ಹೇಳ್ತಾನೆ. ನನಗೇನು ಗೊತ್ತಿಲ್ಲ. ಕಡೆ ಕೇಳಿದ್ರಪ್ಪ ಅದು ಯಾರು ಅಂತ, ಯಾರು ಇಲ್ಲಲ್ಲ ಅಂತ. ನೋಡಿ ಅವ್ರು ಹೇಳ್ತಾಳೆ, ಯಾರು ನನ್ನ ಸೇವೆ ಮಾಡಿಯವರಿಗೂ ನಾವು ಅನ್ಯಾಯ ಮಾಡೋದಿಲ್ಲ, ಅವ್ರನ್ನ ಮತ್ತೆ ಎಲ್ಲಿಂದ ಬಂದರೂ ಅಲ್ಲಿಗೆ ತಲುಪಿಸುವಂಥ ವ್ಯವಸ್ಥೆ ನಮ್ಮದಿದೆ ಅಂತ. ಇದೆಲ್ಲ ಸಣ್ಣ ವಿಚಾರ ಅಲ್ಲ, ದೊಡ್ಡ ವಿಚಾರ. ಇಷ್ಟು ಇಲ್ಲಿ ನೋಡುವವರಿಗೆ ಮಾತ್ರ ಇದು ಏನು ಸಣ್ಣ ಒಂದು ಕಲ್ಲು. ಮಾತಿಗೆ ಹೇಳೋದು ಇದು ಮರುಬಿನಲ್ಲಿ ಕೂತ ತಾಯಿ ಅಂತ. ಅವಳ ಪ್ರಭಾವ ಮಾತ್ರ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದು ಸಾಧಾರಣ ಊಹೆ ಮಾಡುವಂಥದ್ದಲ್ಲ. ನಮಸ್ತೆ. ನಮ್ಮ ತಾಯಿ ಒಳ್ಳೆ ರೀತಿಯಲ್ಲಿ ಇದು ಮಾಡಿ ಕೊಡ್ತಾರೆ, ನಡೆಸಿಕೊಡ್ತಾರೆ, ಏನು ಬೇಡ್ಕೊಂಡು. ನಮಸ್ತೆ, ನನ್ನ ಹೆಸರು ರಾಘವ್ ಕುಂದರ್ ಅಂತ. ನಾನು ಇಲ್ಲಿಗೆ ಬರುವ ರೂಟ್ ಮ್ಯಾಪನ್ನು ವಿಸ್ತರಿಸಿ ಹೇಳ್ತೇನೆ. ಉದಾಹರಣೆಗೆ ಉಡುಪಿಯಿಂದ ಬ್ರಹ್ಮಾವರದಿಂದ ಸೈಬರ್ಕಟ್ಟೆಗೆ 6 ಕಿಲೋಮೀಟ್ರ್, ಸೈಬರ್ಕಟ್ಟೆಯಿಂದ ಶಿರೂರು ಆಗುಂಬೆ ರೂಟ್, ಅದ್ರ ಮಧ್ಯದಲ್ಲಿ ಒಂದು ಸೈಬರ್ಕಟ್ಟೆಯಿಂದ 1.5 ಕಿಲೋಮೀಟ್ರಲ್ಲಿ ಕಾಜಳ್ಳಿ ವನದುರ್ಗ ಪರಮೇಶ್ವರ ದೇವಸ್ಥಾನ ಸಿಗ್ತದೆ. ಈ ಕಡೆ ಬಿದ್ಕಲ್ಕಟ್ಟೆಯಿಂದ ಬರುವುದಾದರೆ ಬಿದ್ಕಲ್ಕಟ್ಟೆಯಿಂದ 6 ಕಿಲೋಮೀಟ್ರ್, ಅಲ್ಲಿಂದ ಸೈಬರ್ಕಟ್ಟೆಗೆ ಬಂದು 1.5 ಕಿಲೋಮೀಟ್ರ್. ಈಚೆ ಆಗುಂಬೆಯಿಂದ ಬರುವುದಾದ್ರೆ ಆಗುಂಬೆ ಕೊಕ್ಕರ್ಣಿ ಮಂದರ್ತಿ ರೂಟಲ್ಲಿ ಮಧ್ಯೆ ಬಂದು ಈಚೆ ಬಂದರೆ ವನದುರ್ಗ ದೇವಸ್ಥಾನ ಕಾಜಳ್ಳಿ ಸಿಗ್ತದೆ. ನೀವೆಲ್ಲರೂ ಬಂದು ಕಾರಣಿಕ ಕ್ಷೇತ್ರ ಕಾಜಳ್ಳಿಯ ಸಂದರ್ಶನ ಮಾಡಬೇಕಂತ ಕಳಕಳಿಯು ವಿನಂತಿ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಈ ಕಾರಣಿಕ ವನದುರ್ಗೀಯ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ. ಈ ದೇವಾಲಯದ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.